ಐ ಮಾಸ್ಕನ್ನು ಹಾಕಿದ್ದೀವಿ. ಜನ ಕತ್ಲಲ್ಲಿರಬಾರ್ದು, ಬೆಳಕು ಬರಬೇಕು ಅಂತೇಳಿ ಅಲ್ಲೆಗೆರೆ, ಹೊಸಳ್ಳಿ, ಶಿವಪುರ, ದೊಡ್ಡ ಕೊತ್ತಗೆರೆಯಲ್ಲಿ ಐ ಮಾಸ್ಕನ್ನು ಹಾಕಿದ್ದೀವಿ. ಹಾಗೆ ಅಲ್ಲೆಗೆರೆಯಲ್ಲಿ 6 ಲಕ್ಷದಲ್ಲಿ ಒಂದು ಗ್ರಂಥಾಲಯ ಕೂಡ ಸ್ಯಾಂಕ್ಷನ್ ಮಾಡಿದ್ದೀವಿ. ಮತ್ತು ಈಗಾಗಲೇ ಈ ಭಾಗಕ್ಕೆ ಸಾಕಷ್ಟು ಹಣಕಾಸನ್ನು ಬಿಡುಗಡೆ ಮಾಡಿದ್ದೀವಿ. ಒಬಾಮ ಅವರು ಬರೋದ್ರಿಂದ 100 ಕೋಟಿಯಲ್ಲಿ ಈ ಸುತ್ತಮುತ್ತ ಎಲ್ಲ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೀವಿ. ಇನ್ನಷ್ಟು ಹಲವಾರು ಕೆಲಸಗಳಿಗೆ ವೇಗವನ್ನು ಚಾಲನೆ ಕೊಡ್ತೀವಿ. ಈಗ ಅಲ್ಲೆಗೆರೆಯಿಂದ ಬಿದ್ರಕೋಟೆಗೆ ಹೋಗೋ 2 ಕೋಟಿ ರೂಪಾಯಿ ರಸ್ತೆಗೆ ಬಿಡುಗಡೆ ಮಾಡಿದ್ದೀನಿ. ಬರೋ ವಾರ ಬಂದು ಪೂಜೆ ಮಾಡಿಕೊಡ್ತೀನಿ. ಅದು 50 ವರ್ಷ ಆಗಿದೆ ಆ ರೋಡಾಗಿ. ಆಲ್ರೆಡಿ ಬಿಡುಗಡೆ ಆಯಿತು. ಬರೋ ವಾರ ಬಂದು ಪೂಜೆ ಮಾಡಿಕೊಟ್ಟು ಅಲ್ಲೆಗೆರೆ ಎಲ್ಲ ರಸ್ತೆನೂ ಆಲ್ಮೋಸ್ಟ್ ಆದಂಗೆ ಜನ ಎಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಇದ್ರೆ ಆಯಿತು. ಓಕೆ ಲೈಟ್ ಬಿಡಿಸಿ ಬೇರೆ ಎಲ್ಲೂ ಅಲ್ಲ ವೇಸ್ಟ್ ಆಗುತ್ತೆ. ಒಳಗಡೆ ಲೈಟ್ ಅಲ್ಲಿಗೆ ಹಾಕೊಳ್ಳಿ. ಅಂತ ಶಾಸಕರು ಒಂದೇ ಮಾತು ಹೇಳಿದ್ರು, ಖಂಡಿತ ನಾಳೆಯಿಂದ ಬಸ್ ತಿರುಗ್ತದೆ ಅಂತ ಹೇಳಿದ್ರು. ದೇವಸ್ಥಾನದ ಅಪ್ಪೀಲ್ ಕೊಟ್ಟಿದ್ರೆ ದೇವಸ್ಥಾನ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದ್ಯಾವ್ದು ರಸ್ತೆ ಹೇಳಿದ್ರೆ ರಸ್ತೆದವ್ರು ಆಲ್ರೆಡಿ ಆಗ್ತಿರ್ತಾರೆ. ಅದರಿಂದ ನಿಮಗೆ ಏನು ಜನಪ್ರಿಯ ಶಾಸಕರು ನೀವೇನು ಹೇಳಿದ್ರಿ ನೋಡಿದ್ರೆ ಇನ್ನು ಬಹಳ ಚಿಕ್ಕ ವಯಸ್ಸಿದ್ದಾರೆ. ನಿಮ್ಮೂರ್ನವರು ಬೇರೆ ಊರವ್ರಿಗಿಂತ ಕೈಗೆ ಬಾಯಿಗೆ ಸಿಗಂಗಿಲ್ಲ. ಈಗ ನಿಮ್ಮೂರಿಗೆ ಗೆದ್ದಿರ್ತಕ್ಕಂಥ ಈಗ 18 ತಿಂಗಳಿಗೆ ಬಹುಶಃ ಇದು 5ನೇ ಬಾರಿ, ಎಷ್ಟನೇ ಬಾರಿ, 4ನೇ ಬಾರಿ ನಿಮ್ಮೂರ್ಗೆ ಬಂದವ್ರೆ. ನಿಮ್ಮೂರು ರೋಡಲ್ಲಿ ಇರಲಿಲ್ಲ. ಐಮಾಸ್ ಥಿಯೇಟರ್ ನಮ್ಮೂರ್ಗೆ ಹಾಕ್ಲೇಬೇಕು ಅಂತೇಳಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿಗೆ ಯಾವ್ಯಾವ ಊರು ಎಲ್ಲೆಲ್ಲಿ ಬೇಕು ಅನ್ನೋದು ಅವ್ರನ್ನ ಗುರುತಿಸಿ ಅವ್ರು ಹಾಕೊಟ್ಟಿದ್ದಾರೆ. ನಮ್ಮ ಉಮಾಶಂಕರ್, ರಮೇಶ್ ಅಣ್ಣ, ರಾಜಣ್ಣ, ಕಾಂತು, ಏನು ಗಣಗ ಶಿವರಾಮಣ್ಣ, ಇಲ್ಲೇನೆಲ್ಲ ಕೃಷ್ಣಪ್ಪ, ನಮ್ಮ ಇವರು ಹಲವಾರು ಎಲ್ಲ ನಮ್ಮ ಬಹುಶಃ ನಿಮ್ಮೆಲ್ಲ ಇವರೆಲ್ಲ ನಿಮ್ಗೆ ಇಲ್ಲಿರ್ತಕ್ಕಂಥ ಅರ್ಧ ಊರ್ ಜನ ಹೆಸರು ನನ್ನ ಬಾಯ್ದಿದೆ. ಅದರಿಂದ ನೀವು ಹೆಚ್ಚು ರೀತಿಯಲ್ಲಿ ಇವ್ರನ್ನ ಬೆಳೆಸಕ್ಕೆ ಆಶೀರ್ವಾದಕ್ಕೆ ಮಾಡಬೇಕು. ಈ ಚಿತ್ರಾನ್ನ ಇನ್ನು 6 ತಿಂಗಳಿಂದ 8 ತಿಂಗಳಲ್ಲಿ ಇಡೀ ಶಿವಪುರ ಪಂಚಾಯತಿ ಚಿತ್ರಾನ್ನ ಚಂದ ಆಯ್ತು ಅಂತ ಹೇಳ್ತಾ ತಮ್ಮ ಉದ್ದೇಶಿಸಿ ನಮ್ಮ ಶಿವಪುರ ಗ್ರಾಮದ ಐ ಮಾಸ್ಕ್ ಲೈಟ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿರುವಂತಹ ತಾಲೂಕು ಮಾಜಿ ಅಧ್ಯಕ್ಷರಾದಂಥ ನಮ್ಮ ತ್ಯಾಗರಾಜನವರೇ, ಚಿಕ್ಕಬಳ್ಳಿ ಕೃಷ್ಣಪ್ಪ ಅವರೇ, ಕಾಂತಣ್ಣವರೇ, ರಮೇಶಣ್ಣ ಅವರೇ, ಶಿವರಾಮ ಅವರೇ, ಉಮಾಶಂಕರ್ ಅವರೇ, ನಾಗೇಶ್ ಅವರೇ, ರಾಜಣ್ಣ ಅವರೇ, ಇಲ್ಲಿರುವಂಥ ಎಲ್ಲ ನಮ್ಮ ಊರಿನ ಮುಖಂಡರು. ನಿಮ್ಮ ಊರಿಗೆ ನೀವೇನು ಕೇಳಿದ್ದಿಲ್ಲ ಐ ಮಾಸ್ಕ್ ಬೇಕು ಅಂತ, ಆದರೆ ನನಗೆ ನಮ್ಮ ಊರುಗಳಿಗೆ ಏನು ಬೇಕು ಅಂತ ನನಗೆ ಗೊತ್ತಿರೋದ್ರಿಂದ ಐ ಮಾಸ್ಕನ್ನು ಹಾಕ್ಕೊಟ್ಟಿದ್ದೀನಿ. ಎಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ. ನೆನ್ನೆ ಈ ಸಾಲ ಗಾಡಿ ಕೊಡೋದು ಆಯ್ಕೆ ಮಾಡೋದು ನಾನು ಹುಡುಕೋದು ಶಿವಪುರ ಯಾವುದಿದೆ, ಮಾಚನಹಳ್ಳಿ ಇದೆ, ಗದಗದಲ್ಲಿ ಯಾರನ್ನ ಹಾಕೋರ ಹುಡುಕಿ ನೀವು ಕೇಳಿಲ್ಲ ಅಂದ್ರೂ ನಾವೇ ಆಯ್ಕೆ ಮಾಡ್ತೀವಿ. ಅವ್ರು ದಳ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಇಂಡಿಪೆಂಡೆಂಟ್ ಆಗಿರ್ಬೋದು, ನಾನು ವೋಟ್ ಹಾಕಿರ್ಬೋದು, ಹಾಕಿಲ್ದೇ ಇರ್ಬೋದು, ನಾನೇ ಆಯ್ಕೆ ಮಾಡ್ತೀನಿ. ಯಾಕಂದರೆ ನಮ್ಮ ಊರುಗಳಿಗೆ ನಾನು ಬಿಟ್ಟರೆ ಇನ್ಯಾವತ್ತೂ ನಿಮಗೆ ಅಂತ ಸಿಗೋದು ಇಲ್ಲ, ಆಗೋದು ಇಲ್ಲ. ಒಳ್ಳೇದಾಗಲಿ ನಿಮಗೆಲ್ಲ ಚೆನ್ನಾಗಿದ್ದು ಚೆನ್ನಾಗಿ ಖುಷಿಯಾಗಿರಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಓಕೆನಾ? ಸರಿಲ್ವಾ?